ಪ್ರತಿಯೊಬ್ಬರು ತಮ್ಮದೇ ಆಗಿರುವಂತಹ ಕನಸನ್ನು ಹೊಂದಿರ್ತಾರೆ. ಅದು ರಾಜಕೀಯನೇ ಆಗಿರಲಿ, ವ್ಯವಹಾರನೇ ಆಗಿರಲಿ, ಕೃಷಿನೇ ಆಗಿರಲಿ ಅಥವಾ ಸಿನಿಮಾ ರಂಗನೇ ಆಗಿರಲಿ. ಕನಸುಗಾರನಾದವನು ಚುಕ್ಕೆಗಳ ಬೆಳಕಿನಲ್ಲಿ ನಡೀತಾನೆ. ಹಾಗೆ ಅವನು ಎಲ್ಲರಿಗಿಂತ ಮೊದಲೇ ಸೂರ್ಯನನ್ನು ಕಾಣುತ್ತಾನೆ. ಉಳಿದವರೆಲ್ಲ ಮಲಗಿರುವಾಗ ನಡೆಯುವವನು ಮಾತ್ರ ಸಾಧಕನಾಗ್ತಾನೆ. ಇಲ್ಲಿ ರಾತ್ರಿ ಮಲಗಿಕೊಂಡಾಗ ನಮಗೆ ಬೀಳುವುದು ಕನಸಲ್ಲ, ಬದಲಿಗೆ ನಾವು ನಮ್ಮ ಕೆಲಸದಲ್ಲಿ ಸೋತಾಗ ಈ ತರಹನೂ ಕೆಲಸ ಮಾಡಬಹುದಿತ್ತಲ್ಲ ಎಂದು ಯೋಚಿಸುವುದೇ ನಿಜವಾದ ಕನಸು. ಮೈ ಡಿಯರ್ ಫ್ರೆಂಡ್ಸ್, ಯಾರು ಬೇರೆಯವರಿಗಿಂತ ಮೊದಲು ಹಾಗೆ ಯೋಚಿಸುತ್ತಾರೋ ಮತ್ತು ಆ ಯೋಚನೆಯನ್ನು ಕಾರ್ಯರೂಪಕ್ಕೆ ತರಲು ಮುಂದಾಗುತ್ತಾರೋ ಅವರೇ ನಿಜವಾದ ಸಾಧಕರಾಗ್ತಾರೆ. ಯಾರೋ ಒಬ್ಬರು ಏನೋ ಒಂದು ವಿಶೇಷವಾದದ್ದನ್ನು ಮಾಡಿ ಹೆಸರು ಪಡೆದಾಗ ಅದು ನನಗೂ ಗೊತ್ತಿತ್ತು, ನಾನು ಅದನ್ನು ಮಾಡುವವನಿದ್ದೆ ಎಂದು ಹೇಳುವುದರಲ್ಲಿ ಯಾವುದೇ ಅರ್ಥವಿಲ್ಲ. ಕನಸು ಅನ್ನೋದು ಎಷ್ಟು ಮಹತ್ವ ಎಂದರೆ, ಕನಸುಗಳಿಲ್ಲದ ಜೀವನ ರೆಕ್ಕೆಗಳಿಲ್ಲದ ಪಕ್ಷಿಗಳಂತೆ. ಪಕ್ಷಿಗಳಿಗೆ ಹಾರುವಂತಹ ಶಕ್ತಿಯನ್ನು ನೀಡುವುದೇ ಅದರ ರೆಕ್ಕೆಗಳು. ಹಾಗೆಯೇ ನಮ್ಮ ಬದುಕಿನಲ್ಲಿ ಉತ್ಸಾಹ ಸಾಧಿಸಬೇಕೆಂಬ ಛಲ ತುಂಬುವುದೇ ಕನಸುಗಳು. ಕನಸು ನಮಗೆ ದಿಕ್ಸೂಚಿ ಇದ್ದಂತೆ. ಅದು ನಮ್ಮ ಯೋಜನೆ ಪ್ರಯತ್ನಗಳನ್ನೆಲ್ಲ ಒಂದು ನಿರ್ದಿಷ್ಟ ದಿಕ್ಕಿನಲ್ಲಿ ರೂಪಿಸಲು ನೆರವಾಗುತ್ತದೆ. ಕನಸು ಅನ್ನೋದು ನಮ್ಮಲ್ಲಿ ಇಲ್ದಿದ್ರೆ ನಾವು ಸಮುದ್ರದ ನಡುವೆ ಕೆಟ್ಟ ನಿಂತ ಹಡಗಿನಲ್ಲಿ ಪ್ರಯಾಣ ಬೆಳೆಸುವ ಮನುಷ್ಯನಂತೆ ಅಥವಾ ಪ್ರಯಾಣಿಕರಂತೆ. ಸಾಧನೆ ಅನ್ನೋ ಹಾದಿಯಲ್ಲಿರುವ ಪ್ರಯಾಣಿಕನಿಗೆ ಭಯವಾಗುವುದು ಸಹಜ ಇದೆ. ನಾನು ಇದನ್ನು ಸಾಧಿಸಬಲ್ಲೇನೆ? ನಾನು ನನ್ನ ಗುರಿಯನ್ನು ತಲುಪಬಹುದಾ? ನಾನು ನನ್ನ ಗುರಿಯನ್ನು ತಲುಪದೇ ಹೋದರೆ ಜನರು ನನ್ನನ್ನು ನೋಡಿ ಆಡಿಕೊಂಡು ನಗುವುದಿಲ್ಲವೇ? ಇಂತಹ ಆತಂಕಗಳು, ಪ್ರಶ್ನೆಗಳು ನಮ್ಮ ಮನಸ್ಸಿನಲ್ಲಿ ಮೂಡುವುದು ಸಹಜವಾಗಿರುತ್ತದೆ. ಯಾವ ವ್ಯಕ್ತಿಗೆ ಇನ್ನೊಬ್ಬರನ್ನು ಬೆಳೆಸುವ ದೊಡ್ಡ ಗುಣವಿರುತ್ತದೆಯೋ ಆ ವ್ಯಕ್ತಿ ತನಗರಿವಿಲ್ಲದಂತೆ ಬಹು ಎತ್ತರಕ್ಕೆ ಬೆಳೆಯುತ್ತಾನೆ. ಪ್ರತಿಯೊಂದು ಅನುಭವವು ಅದು ಎಷ್ಟೇ ಕೆಟ್ಟದಾಗಿ ತೋರಿದರೂ ಅದರೊಳಗೆ ಒಂದು ರೀತಿಯ ಆಶೀರ್ವಾದವನ್ನು ಹೊಂದಿರುತ್ತದೆ. ಅದನ್ನು ಕಂಡುಹಿಡಿಯುವುದು ಗುರಿಯಾಗಿದೆ. ಮನಸ್ಸೇ ಸರ್ವಸ್ವ. ನೀವು ಏನೇನು ಆಲೋಚಿಸುತ್ತೀರಾ ಅದಾಗುತ್ತೀರಿ. ಮನಸ್ಸಿಗಿರುವ ಅದ್ಭುತ ಮತ್ತು ಪವಾಡ ಶಕ್ತಿಯೇ ಆಗಿದೆ. ಕ್ಷಮೆ ಮತ್ತು ಧನ್ಯವಾದ ತುಂಬ ಚಿಕ್ಕ ಪದಗಳು. ಹಾಗೆ ಅನಿಸಿದರೂ ಕೂಡ ಎಷ್ಟೋ ಸಂಬಂಧಗಳನ್ನು ಒಡೆಯದಂತೆ ನೋಡಿಕೊಳ್ಳುವಲ್ಲಿ ಅತಿ ದೊಡ್ಡ ಪಾತ್ರ ವಹಿಸಿದೆ. ಬೇರೆ ವ್ಯಕ್ತಿ ಅಥವಾ ಘಟನೆಗಳಿಗೆ ನಿಮ್ಮ ಆಂತರಿಕ ಭಾವನೆಗಳನ್ನು ನಿಯಂತ್ರಿಸಲು ಬಿಡಬೇಡಿ. ಇಲ್ಲವಾದರೆ ಭವಿಷ್ಯ ನಿರ್ಧರಿಸಲು ಯಾವ ಶಕ್ತಿಯಿಂದಲೂ ಸಾಧ್ಯವಿಲ್ಲ. ನೀನು ಮನಸ್ಸು ಮಾಡಿದರೆ ನಿನ್ನ ಭವಿಷ್ಯ ನೀನೇ ಬರೆದುಕೊಳ್ಳುವೆ. ಅದೇ ನೀವು ನೋವಿನ ಮೇಲೆ ಫೋಕಸ್ ಮಾಡಿದರೆ ನರಳುತ್ತೀರಿ. ಅದೇ ನೋವಿನಿಂದ ಸಿಕ್ಕ ಪಾಠದ ಮೇಲೆ ಫೋಕಸ್ ಮಾಡಿದರೆ ಜೀವನದಲ್ಲಿ ಅಂದುಕೊಂಡ ಹಾಗೆ ಬೆಳೆಯುತ್ತೀರಿ. ಯಾರ ಮನಸ್ಸಿನಲ್ಲಿ ನಾನೇ ಎಂಬ ಅಹಂಕಾರ ಇರುತ್ತದೆಯೋ ಅವರಿಗೆ ತನ್ನ ತಪ್ಪಿನ ಅರಿವು ಆಗುವುದಿಲ್ಲ. ದ್ವೇಷವು ದ್ವೇಷದಿಂದ ಗೆಲ್ಲುವುದಿಲ್ಲ, ಆದರೆ ಪ್ರೀತಿಯಿಂದ ಮಾತ್ರ ಗೆಲ್ಲಬಹುದು. ಇದು ಶಾಶ್ವತ ನಿಯಮ. ಸಾಗರದ ಅಲೆಗಳು ಜೋರಾಗಿ ಸದ್ದು ಮಾಡಿದರೂ ಸಾಗರದ ತಳ ಯಾವತ್ತೂ ಪ್ರಶಾಂತವಾಗಿರುತ್ತದೆ. ಒಳ್ಳೆಯ ವ್ಯಕ್ತಿಗಳಾಗಿರಿ, ಆದರೆ ಅದನ್ನು ಸಾಬೀತುಪಡಿಸಲು ಸಮಯ ವ್ಯರ್ಥ ಮಾಡಬೇಡಿ. ನೀವು ಯಾರಿಗಾದರೂ ದೀಪವನ್ನು ಬೆಳಗಿಸಿದರೆ ಅದು ನಿಮ್ಮ ದಾರಿಯನ್ನು ಸಹ ಬೆಳೆಸುತ್ತದೆ. ನಿಮ್ಮನ್ನು ನೋಯಿಸಿದವರಿಗೆ ಧನ್ಯವಾದ ಹೇಳಿ, ಏಕೆಂದರೆ ಅವರು ನಿಮಗೆ ಪಾಠ ಕಲಿಸಿ ನಿಮ್ಮನ್ನು ಬಲಿಷ್ಠರನ್ನಾಗಿ ಮಾಡಿರುತ್ತಾರೆ. ಕೆಲವರ ಬಣ್ಣದ ಮುಖವಾಡಗಳು ಅವರ ಮಿತಿ ಮೀರಿದ ಕುಣಿತದಿಂದ ತಾನಾಗಿಯೇ ಕಳಚಿ ಬೀಳುತ್ತವೆ. ನಾವು ಅವರನ್ನು ತಾಳ್ಮೆಯಿಂದ ಕುಣಿಯಲಿ ಅಂತ ಕುಣಿಯೋಕೆ ಬಿಡಬೇಕು. ಬುದ್ಧನ ನುಡಿಮುತ್ತುಗಳನ್ನು ನಾವು ನಮ್ಮ ಜೀವನದಲ್ಲಿ ರೂಪಿಸಿಕೊಂಡರೆ ಸದಾ ಸಂತೋಷದಿಂದ ಇರುತ್ತೇವೆ. ಇನ್ನಷ್ಟು ಹೆಚ್ಚಿನ ಮೋಟಿವೇಶ್ನಲ್ ವಿಡಿಯೋಗಳಿಗಾಗಿ ನಮ್ಮ ಯೂತ್ ಮೋಟಿವೇಶನ್ಸ್ ಕನ್ನಡ ಚಾನೆಲನ್ನು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ. ಧನ್ಯವಾದಗಳು. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.